ದ್ವಿತೀಯ PUC ಇತಿಹಾಸ ಫೆಬ್ರವರಿ-ಮಾರ್ಚಲ್ಲಿ ಬಂದಿದೆ. ಸೊ ಈ ವಿಡಿಯೋದಲ್ಲಿ ದ್ವಿತೀಯ PUC ಇತಿಹಾಸ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಒಂದು 5 ಅಂಕದ ಒಂದು ಪ್ರಶ್ನೆ. 5 ಮಾರ್ಕ್ಸಿನ ಪ್ರಶ್ನೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. 10 ಮಾರ್ಕ್ಸಿನ ಪ್ರಶ್ನೆ ಹೇಗಾದರೂ ಬರಿಬೋದು. 5 ಮಾರ್ಕ್ಸಿನ ಪ್ರಶ್ನೆ ತುಂಬ ಟಫ್ ಕಾಂಪಿಟೇಷನ್ ಇದೆ. ಯಾವ್ದು ಕೊಡ್ತಾರೋ ಯಾವ್ದು ಬಿಡ್ತಾರೋ ಸ್ವಲ್ಪ ಕಷ್ಟ ಆಗುತ್ತೆ. ಈ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಸೊ ಈ ಒಂದು ವಿಡಿಯೋನ ನೀವು ನೋಡಿ ಈ ಒಂದು ಪ್ರಶ್ನೆಯನ್ನು ಕಲ್ತ್ಬಿಡಿ. ನೆಕ್ಸ್ಟ್ ಮುಂದೆ ಹೋಗೋಣ. ಉತ್ತರ: ಗ್ರಾಮ ಸ್ವಾಯತ್ತತೆ ಚೋಳರ ಗ್ರಾಮಾಡಳಿತದ ಮುಖ್ಯ ಲಕ್ಷಣವಾಗಿದ್ದು, ಪೀಠಿಕೆ ಹಾಕ್ತಾ ಇದ್ದೀನಿ ನಾನು. ಮೊದಲು ಮಸ್ಟ್ ಆ್ಯಂಡ್ ಶುಡ್ ಪೀಠಿಕೆ ಹಾಕಬೇಕು. ಗ್ರಾಮದ ಜನರಿಂದ ಆಯ್ಕೆಗೊಂಡ ಸದಸ್ಯರು ಗ್ರಾಮದ ಆಡಳಿತವನ್ನು ನೋಡಿಕೊಳ್ತಾ ಇದ್ದರು. 1ನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನವು ಚೋಳರ ಗ್ರಾಮಾಡಳಿತದ ಪದ್ಧತಿ ಬಗ್ಗೆ ಮಾಹಿತಿ ನೀಡ್ತಕ್ಕಂಥದ್ದು. ಸೊ ಇನ್ನೊಂದು ಸಲ ನೋಡೋಣ, ಮತ್ತೆ ರಿಪೀಟ್ ಆಗಬೇಕದು, ಒಂದೇ ಸಲ ಅಲ್ಲ. ಗ್ರಾಮ ಸ್ವಾಯತ್ತತೆ ಅಂದರೆ ಸ್ವಯಂ ಆಡಳಿತ. ಇದು ಗ್ರಾಮಾಡಳಿತದ ಮುಖ್ಯ ಲಕ್ಷಣ. ಚೋಳರ ಗ್ರಾಮಾಡಳಿತದ ಮುಖ್ಯ ಲಕ್ಷಣ. ಜನರಿಂದ ಆಯ್ಕೆಗೊಂಡ ಸದಸ್ಯರು ಅಂದರೆ ಎಲೆಕ್ಷನ್ ಮಾಡಿ ಆಯ್ಕೆಗೊಂಡ ಸದಸ್ಯರು ಗ್ರಾಮದ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು. ಈ 1ನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಹೋಗೋಣ. ಆಯಿತಾ? ಇದಿಷ್ಟು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೇನೆ. ನೆಕ್ಸ್ಟ್, ಉತ್ತರ ಮೇರೂರು ಶಾಸನದ ಪ್ರಕಾರ ಮೇರೂರನ್ನು 30 ಭಾಗಗಳಾಗಿ, ಕುಡುಂಬಗಳಾಗಿ, ಅಂದರೆ ಒಂದು ಊರನ್ನು 30 ವಿಭಾಗ ಮಾಡಿ ಅಂದರೆ ಕುಡುಂಬಗಳನ್ನಾಗಿ ವಿಂಗಡಿಸಲಾಗಿತ್ತು. ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯರನ್ನು ಕುಡುವಲೈ ಅದೃಷ್ಟ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು. ಇದಿಷ್ಟನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್, ಇದಾದ ನಂತರ ಯಾವ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂದರೆ, ಚುನಾವಣೆಯ ದಿನದಂದು, ಅಂದರೆ ಆಯ್ಕೆ ಮಾಡುವಂಥ ಪದ್ಧತಿ ಇವರು ಕೂಡ ಚುನಾವಣೆಯನ್ನೇ ಮಾಡ್ತಾಯಿದ್ರು. ಚುನಾವಣೆಯ ದಿನದಂದು ಊರಿನ ಜನರೆಲ್ಲ ದೇವಾಲಯದಲ್ಲಿ ಸೇರ್ತಾ ಇದ್ರು. ಆಯ್ಕೆ ಮಾಡಬೇಕಾದ ಅಭ್ಯರ್ಥಿಗಳ ಹೆಸರನ್ನು ತಾಳೆಗರಿ ಗೊತ್ತಾ? ಹೀಗೆ ತುಂಬ ರೇರ್ ಆಗಿಬಿಟ್ಟಿದೆ. ತಾಳೆಗರಿಗಳ ಮೇಲೆ ಬರೆದು ಮಡಿಕೆಯಲ್ಲಿ ಹಾಕ್ತಾಯಿದ್ರು. ಮಡಿಕೆಯಲ್ಲಿ ಹಾಕಿದಾಗ ಒಬ್ಬ ಸಣ್ಣ ಬಾಲಕನಿಂದ ಒಂದೊಂದು ಓಲೆಗಳನ್ನು ತೆಗೆಯುವ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. ಅಂದರೆ ದೇವಸ್ಥಾನದಲ್ಲಿ ಏನು ಎಲೆಕ್ಷನ್ ಇರುತ್ತಲ್ಲ, ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ದೇವಾಲಯದಲ್ಲಿ ಸೇರ್ತಕ್ಕಂಥ ಎಲ್ಲ ಜನರು ಏನು ಮಾಡ್ತಾಯಿದ್ರು ಅಂದರೆ, ಅಭ್ಯರ್ಥಿಗಳ ಹೆಸರನ್ನು ತಾಳೆಗರಿಗಳ ಮೇಲೆ ಬರೆದು ಒಂದು ಮಡಿಕೆಯಲ್ಲಿ ಹಾಕ್ತಾಯಿದ್ರು. ಒಬ್ಬ ಸಣ್ಣ ಬಾಲಕನಿಂದ ಅದನ್ನು ತೆಗೆಸಿ ಓದಿಸ್ತಾಯಿದ್ರು. ಸೊ ಓದಿದಾಗ ಯಾರ ಹೆಸರು ಬರುತ್ತೋ ಅವರು ಆಯ್ಕೆ ಆಗ್ತಾಯಿದ್ರು. ಇಷ್ಟೇ ಸಿಂಪಲ್ ಇದೆ, ಏನೂ ಅವಶ್ಯಕತೆ ಇಲ್ಲ, ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ. ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆ ಸಮಿತಿ ಇತ್ಯಾದಿ. ಅಂದರೆ ಕೆರೆ ಸಮಿತಿ ಅಂದರೆ ಕೆರೆಗಳನ್ನು ನೋಡ್ಕೊಳ್ಳೋದು, ಉದ್ಯಾನವನಗಳನ್ನು ನೋಡ್ಕೊಳ್ಳೋದು. ವಾರ್ಷಿಕ ಸಮಿತಿ ಅಂದರೆ ವಾರ್ಷಿಕವಾಗಿ ಕೆಲಸವನ್ನು ಮಾಡೋದು. ಈ ರೀತಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ಸಮಿತಿಗಳು ವರ್ಯಂ ಎಂದು ಸಮಿತಿಯ ಸದಸ್ಯರನ್ನು ವರ್ಯಂ ಪೇರ್ ಮಕ್ಕಳ್ ಅಂತ ಕರೀತಾ ಇದ್ರು. ಸಮಿತಿಯನ್ನು ವರ್ಯಂ ಅಂತಾರೆ, ಸಮಿತಿಯ ಸದಸ್ಯರನ್ನು ವರ್ಯಂ ಪೇರ್ ಮಕ್ಕಳ್ ಅಂತ ಕರೀತಾರೆ. ಇವರು ವರ್ಷದಲ್ಲಿ 360 ದಿನಗಳು ಕಾರ್ಯನಿರ್ವಹಿಸಬೇಕಾಗಿತ್ತು. ಗ್ರಾಮದ ಆಸ್ತಿ ರಕ್ಷಣೆ, ಗ್ರಾಮದ ಕೆರೆ, ತೋಪು, ರಸ್ತೆ ಇತ್ಯಾದಿಗಳ ನಿರ್ವಹಣೆ ಇವರ ಮುಖ್ಯ ಕರ್ತವ್ಯವಾಗಿತ್ತು. ಹಾಗಾದರೆ ಇವರ ಅರ್ಹತೆ ಅನರ್ಹತೆಗಳು ಏನೇನಿದೆ ನೋಡ್ತಾ ಹೋಗೋಣ. ಅಭ್ಯರ್ಥಿಯು ಏನು ಕ್ಯಾಂಡಿಡೇಟ್ ಇರ್ತಾನಲ್ಲ, ಕನಿಷ್ಠ 1.2 ಎಕರೆ ಜಮೀನನ್ನು ಹೊಂದಿರಬೇಕು. ಅದು ತೆರಿಗೆ ಕೊಡುವ ಭೂಮಿಯನ್ನು ಹೊಂದಿರಬೇಕು. ಅಂದರೆ ಟ್ಯಾಕ್ಸ್ ಕೊಡ್ತಾ ಇರಬೇಕು, ತೆರಿಗೆ ಕೊಡ್ತಕ್ಕಂಥ ಭೂಮಿ. ಸ್ವಂತ ನಿವೇಶನದಲ್ಲಿ, ಸ್ವಂತ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡ್ತಾ ಇರಬೇಕು ಅವನು. ನೆಕ್ಸ್ಟ್, 35ಕ್ಕಿಂತ ಹೆಚ್ಚು 70ಕ್ಕಿಂತ ಕಡಿಮೆ ವಯಸ್ಸಿನವನಾಗಿರಬೇಕು, ಏಜ್ ಲಿಮಿಟ್. ವೇದ ಬ್ರಾಹ್ಮಣಕ ವ್ಯಾವಹಾರಿಕ ಜ್ಞಾನವಿರಬೇಕು. ಅವನು ವೇದ ಗೊತ್ತಿರಬೇಕು, ಬ್ರಾಹ್ಮಣಕ ಜ್ಞಾನ ಗೊತ್ತಿರಬೇಕು, ವ್ಯಾವಹಾರಿಕ ಜ್ಞಾನ ಅವನಿಗಿರಬೇಕು. ಉತ್ತಮ ಚಾರಿತ್ರ್ಯವುಳ್ಳವನಾಗಿರಬೇಕು. ಅನರ್ಹತೆಗಳೇನೆಂದರೆ ನೋಡೋದಾದರೆ, ಕಳೆದ 3 ವರ್ಷಗಳಿಂದ ಯಾವುದೇ ಸಮಿತಿಯ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅವಕಾಶ ಇಲ್ಲ. ಏನು ಉದ್ಯಾನ ಸಮಿತಿ ಇದೆ, ಕೆರೆ ಸಮಿತಿ ಇದೆ, ವಾರ್ಷಿಕ ಸಮಿತಿ ಇದೆ, ಈ 3ರಲ್ಲಿ ಯಾವುದಾದ್ರೂ ಒಂದರಲ್ಲಿ ಅವನೇನಾದರೂ ವರ್ಕ್ ಮಾಡಿದರೆ, ಸರ್ವಿಸ್ ಮಾಡಿದರೆ ಈತನಿಗೆ ಅವಕಾಶ ಇಲ್ಲ. ಸಮಿತಿಯಲ್ಲಿದ್ದು ಸರಿಯಾಗಿ ಲೆಕ್ಕಪತ್ರ ಸಲ್ಲಿಸಿದವರು ಅಂದರೆ ಲೆಕ್ಕಪತ್ರವನ್ನು ಕೊಟ್ಟಿಲ್ಲ ಅಂತಂದರೆ ಅವರ ಸಂಬಂಧಿಕರಿಗೂ ಕೂಡ ಅವಕಾಶ ಇಲ್ಲ. ನಾನು ಕೆಲಸ ಮಾಡಿದ್ದೀನಿ, ಲೆಕ್ಕಪತ್ರ ಸರಿಯಾಗಿ ಕೊಟ್ಟಿಲ್ಲ, ನಮ್ಮ ಸಂಬಂಧಿಕರಿಗೂ ಕೂಡ ಅವಕಾಶ ಇಲ್ಲ. ನೆಕ್ಸ್ಟ್, ದುಷ್ಟರು, ಮೋಸಗಾರರು, ಮದ್ಯ ಸೇವನೆ, ಕಳ್ಳತನ, ಬ್ರಾಹ್ಮಣ ಹತ್ಯೆ, ವ್ಯಭಿಚಾರದ ಆರೋಪ ಹೊತ್ತವ್ರಿಗೂ ಕೂಡ ಅವಕಾಶ ಇಲ್ಲ. ನೆಕ್ಸ್ಟ್, ಚೋಳರ ಗ್ರಾಮ
ಗ್ರಾಮಾಡಳಿತವನ್ನು, ಚೋಳರ ಗ್ರಾಮಗಳನ್ನು ಸಣ್ಣ ಪ್ರಜಾಪ್ರಭುತ್ವ ರಾಜ್ಯಗಳೆಂದು ವಿದ್ವಾಂಸರು ಕರೆದಿದ್ದಾರೆ. ಇಷ್ಟನ್ನು ನೀವೇನಾದರೂ ಬರೆದ್ರೆ 5 ಮಾರ್ಕ್ಸ್ ನಿಮಗೆ ಕಣ್ಣು ಮುಚ್ಚಿ ಅವ್ರು ಕೊಟ್ಟು ಬಿಡ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಕಲ್ತ್ರಿ ಅಂತ ಭಾವಿಸ್ತಾ ಇದ್ದೇನೆ. ವಿಡಿಯೋ ಇನ್ನೊಂದ್ಸಲ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಟೆಲಿಗ್ರಾಮ್ ಚಾನಲಲ್ಲಿ ಈ PDF ಹಾಕಿದ್ದೀನಿ, ಹೋಗಿ ತಗೊಳ್ಳಿ. ಥ್ಯಾಂಕ್ ಯು.